ಮಾಮ್, ನನ್ನ ತಮ್ಮ ಅಂತ ಇವರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ರಲ್ಲ, ಇವತ್ತು ಇವ್ರು ಎಂಥ ಕೆಲಸ ಮಾಡಿದಾರೆ ಗೊತ್ತಾ? ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ. ಯಾಕೋ ಅಂತದ್ ಏನೋ ಮಾಡ್ದವನು? ಮಾವ, ನೀವೇ ಹೇಳ್ತೀರಾ ಅಥವಾ ನಾನ್ ಹೇಳ? ಅದೆಂತ ದೊಡ್ಡ ತಪ್ಪು ಮಾಡಿದಿರಾ ಅಂತ ಇಲ್ಲಿರೋರು ಎಲ್ರಿಗೂ ಗೊತ್ತಾಗ್ಲಿ. ಓಂಕಾರ್, ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ದಿನ ಬೆಳಗಾದ್ರೆ ಮತ್ತೆ ರಗಳೆ ಶುರು ಆಗತ್ತೆ. ವಿರಾಟ್, ಸುಮ್ನೆ ವಿಷಯನ ಎಳಿಬೇಡ. ನಿನ್ನ ಮಾತುಗಳು ಬಾಣದ ಥರ ಇರತ್ತೆ, ಅದೇನಂತ ಹೇಳು. ಅತ್ತೆ, ನಿಮ್ ಗಂಡ ಅನ್ನಿಸ್ಕೊಂಡು ಈ ಮನುಷ್ಯ ಮಾಡಿರೋ ಕೆಲ್ಸ ಸಾಮಾನ್ಯ ಅಲ್ಲ. ಒಬ್ರು ಜೀವದ ಜೊತೆ ಆಟ ಆಡೋಷ್ಟು ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ವೀರ್, ಪ್ಲೀಸ್ ಡ್ಯಾಡ್ ಬಗ್ಗೆ ಇಷ್ಟು ಚೀಪ್ ಆಗಿ ಮಾತಾಡ್ಬೇಡ. ಫಸ್ಟ್ ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಹೇಳು. ಹೌದು ವಿರಾಟ್, ಮೊದ್ಲು ಏನಾಯ್ತು ಅಂತ ಹೇಳು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಮಾಮ್, ಇವರು ಭೈರವಿನ ಕೊಲ್ಲಕ್ಕೆ ಗೂಂಡಗಳನ್ನ ಕಳಿಸಿದ್ರು. ಅಥರ್ವ, ಸಾಕು ಕಣೋ. ಇನ್ನು ಇವಳ ಮೇಲೆ ಪ್ರೆಷರ್ ಹಾಕಿ ಹಳೆ ನೆನಪು ಬರ್ಸೋ ಪ್ರಯತ್ನ ಮಾಡೋದು ಬೇಡ. ನ್ಯಾಚುರಲ್ ಆಗಿ ಅವಳಿಗೆ ಯಾವಾಗ ನೆನಪು ಬರುತ್ತೋ ಬರಲಿ, ಏನ್ ಮಾಡಕ್ಕಾಗತ್ತೆ? ಅಲ್ಲ ಸರ್. ಬೇಡ ರಾಕೇಶ, ಮೊದಲೇ ಆಕೆ ಗರ್ಭಿಣಿ. ಹೊಸ ಸಮಸ್ಯೆ ಸೃಷ್ಟಿ ಆಗೋದು ಬೇಡ. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡೋ. ತಾಯಿ ಮಗುಗೆ ಏನಾದ್ರು ತೊಂದರೆ ಆದ್ರೆ ಏನ್ ಮಾಡೋದು? ಭವಾನಿನ ಸರಿ ಮಾಡೋದಕ್ಕೆ ಭೈರವಿ ಎಷ್ಟು ಶ್ರಮ ಪಟ್ಟಿದ್ದಾಳೆ. ಅವಳ ಶ್ರಮನ ನೀರ್ನಲ್ಲಿ ಹೋಮ ಮಾಡೋದು ಬೇಡ. ಹೌದಪ್ಪ. ಭವಾನಿ, ಆಯ್ತು, ನೀನ್ ಯಾವುದನ್ನು ಹಳೆದನ್ನ ನೆನ್ಪು ಮಾಡ್ಕೊಳಕ್ ಹೋಗ್ಬೇಡ. ಟೆನ್ಷನ್ ತಗೋಬೇಡ. ನಾವು ಮನೆಗೆ ಹೋಗೋಣ, ಆಯ್ತಾ? ನೀವ್ ಹೇಳೋದು ಸರಿ ಇದೆ ಸರ್. ಬನ್ನಿ ಹೋಗೋಣ. ಬಾ. ಫೋಟೋ ಬಿದ್ದೋಯ್ತು. ಏನ್ರಿ ಇದು? ಶುಭ ಕಾರ್ಯಕ್ಕೆ ಹೊರಡೋಕ್ ಮುಂಚೆನೆ ಅಪ್ಶಕ್ನ. ಫೋಟೋ
ಚಪ್ಪಲಿ ಕಿತ್ತೋಗಿರ್ಬೇಕಲ್ವಾ? ಭವಾನಿ, ಚಪ್ಪಲಿ ಸರಿಯಾಗೇ ಇದೆ, ಏನೂ ಆಗಿಲ್ಲ. ಭವಾನಿ, ಅಥರ್ವ, ಅಥರ್ವ, ಏನಿನ್ನು ಇಲ್ಲ ಇದೆಯಾ? ಇಲ್ಲೇನ್ ಮಾಡ್ತಿದ್ಯಾ? ಮದ್ವೆಗೆ ಹೊರಡ್ಬೇಕು, ಲೇಟ್ ಆಯ್ತು. ನಡಿ ನಡಿ. ಅರೆ, ಡ್ರೆಸ್ ಕೂಡ ಚೇಂಜ್ ಮಾಡಿಲ್ವಲ್ಲ. ಮದ್ವೆಗೆ ಹೊರಡೋ ಟೈಮಲ್ಲಿ ಫೋಟೋ ಕೂಡ ಹೊಡೆದೋಯ್ತು ನೋಡು. ಭವಾನಿ, ಏನಾಯ್ತು ನಿನಗೆ? ನನ್ಗೇನು ಆಗಿಲ್ಲ ಅಥರ್ವ. ನಡಿ, ಮದ್ವೆಗೆ ಲೇಟ್ ಆಗ್ಬಿಡುತ್ತೆ, ಹೊರಡೋಣ. ಅಥರ್ವ ಸರ್, ಭವಾನಿಗೆ ಮದ್ವೆ ದಿನ ನಡೆದಿದ್ದೆಲ್ಲ ನೆನಪಾಗ್ತದೆ ಅನ್ಸುತ್ತೆ. ಅಥರ್ವ, ಇನ್ನೂ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ, ಮದ್ವೆಗೆ ಲೇಟ್ ಆಗ್ಬಿಡುತ್ತೆ, ನಡಿ ಹೊರಡೋಣ. ಅಥರ್ವ, ನಾನ್ ಪ್ರೆಗ್ನೆಂಟ್ ಅಥರ್ವ. ಅಂದ್ರೆ ನನ್ನ ಹೋಟೆಲ್ ಪಾಪು ಇದೆ, ನಮ್ ಪಾಪು ಅಥರ್ವ. ಭವಾನಿ, ಅಂದ್ರೆ ನೀನು ಪೂರ್ತಿಯಾಗಿ ಹುಷಾರಾಗ್ಬಿಟ್ಟೆ ಭವಾನಿ.